ಕಬಡ್ಡಿ ಎಸ್ ಫೈನಲ್ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ತುಳಸಿಗಿರಿ ತಂಡದ ಚಾಣಕ್ಷ ದಾಳಿಗಾರ ಆಕಾಶ್. ಅದೇ ರೀತಿ ಖ್ಯಾತ ಟಿಕ್ ಟಾಕ್ ಸ್ಟಾರ್ ಆದಂತಹ ರಾಜೋನ ಕೋಟ್ಯಾಳ್ ಅವರು ಕೂಡ ಎಲೆಕ್ಟ್ರಿಕಲ್ ರಾಜೋನ ಕೋಟ್ಯಾಳ್ ಇವರು ಕೂಡ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿ ಯುವ ನಾಯಕರಾದಂತಹ ಹನುಮಂತನ ಸೊಣಗಿ ಅವರು ಸಿರಿಸೆ ದಾಳಿ ಭಾಗದಲ್ಲಿ ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡಿರುವಂತಹ ಆಟಗಾರರು ಇಲ್ಲಿವರೆಗೆ ಸೋಲನ್ನ ಕಂಡಿಲ್ಲ. ಈ ಬಾರಿ ಯಾರಾದರೂ ಒಬ್ಬರು ಸೋಲು ಕಂಡಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಎರಡು ತಂಡದ ಆಟಗಾರರು ಮುಖಾಮುಖಿ ಆಗ್ತಾ ಇದ್ದಾರೆ. 2025ರ ಬಬಲೇಶ್ವರ ಕಬಡ್ಡಿ ಚಾಂಪಿಯನ್ ಪಟ್ಟಕ್ಕಾಗಿ ಸಂಸಾಡ್ತಕ್ಕಂಥ ಎರಡು ಈ ಒಂದು ಪಂದ್ಯಾವಳಿಯನ್ನ ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಇವರ ಅನುಮತಿ ಮೇರೆಗೆ ಆಯೋಜನೆ ಮಾಡಿರುವಂತಹ ನ್ಯೂ ಬಸವೇಶ್ವರ ಕಬಡ್ಡಿ ತಂಡದ ಎಲ್ಲ ಆಯೋಜಕರಿಗೂ ಕೂಡ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಬಲೇಶ್ವರ ತಮ್ಮದೇ ಆದಂತಹ ಚಾಪು ಮೂಡಿಸಿದಂತ ರಾಜೋನ ಕೋಟ್ಯಾಳ್ ಎಲೆಕ್ಟ್ರಿಕಲ್ ಇದೀಗ ತಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆದಂತ ರಾಜೋನ ಕೋಟ್ಯಾಳ್ ದಯವಿಟ್ಟು ಬೇಗನೆ ಆಗಮಿಸಬೇಕು. ಎಲ್ಲಿದ್ದಾರೆ? ಬಾಳಾಪುರ ಓಣಿಯ ಯುವಕರಾದಂತ ಬಸವರಾಜ್ ಹಂಚನಾಳ್ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿ. ಬಸವರಾಜ್ ಹಂಚನಾಳ್ ದಯವಿಟ್ಟು ಬೇಗನೆ ಆಗಮಿಸಬೇಕು. ಅದೇ ರೀತಿ ಯುವ ನಾಯಕರಾದಂತ ಬಬಲೇಶ್ವರ ತಂಡದ ಪರವಾಗಿ ಲೋಕೇಶ್ ದಾಳಿ ಭಾಗದಲ್ಲಿ ನಿಖಿಲ್ ಎಲ್ಲಿದ್ಯಪ್ಪ ನಿಖಿಲ್? ನಿಖಿಲ್ ಕಮಿಟಿ ಹುಡುಗ ಪಂದ್ಯ ಮತ್ತೊಮ್ಮೆ ಮಂಜು ಹುಡುಸಿಗಿರಿ ತಂಡದ ಪರವಾಗಿ ರಾಜೋನ ಕೋಟ್ಯಾಳ್ ಎಲ್ಲಿದೆ ನೋಡ್ರಿ ಒಂದ್ ಸ್ವಲ್ಪ ಕರ್ಕೊಂಬರಿ ಹೋಗಿ ಕಮಿಟಿ ಹುಡುಗರು. ರಾಜೋನ ಕೋಟ್ಯಾಳ್ ಬಾ ಪಟ್ಟ ಬಾ, ಅಲ್ಲೇ ಬಂದಿ ಅಂದ್ರೆ 5,000 ಆಗತ್ ಮತ್ತ ಎಲ್ಲಿ ಬಾ. ಬಸವರಾಜ್ ಹಂಚನಾಳ್ ದಯವಿಟ್ಟು ಬೇಗನೆ ಆಗಮಿಸಬೇಕು. ಬರ್ಲಿಕ್ಕ ಕೊಡ್ತೇನೆ. ಮತ್ತೊಮ್ಮೆ ಮಂಜು ಡೂ ಆಟ ಡಿಸೈಡ್ ರೈಟ್ ಡೂ ಆಡ ದಾಳಿಯಲ್ಲಿ ಮಂಜು ತುಳಸಿಗಿರಿ ತಂಡದ ಪರವಾಗಿ ಬಬಲೇಶ್ವರ ತಂಡದ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಎರಡು ಬದಿಯ ದಾಳಿಗಾರ ಕಾದು ನೋಡುವ ನಿರೀಕ್ಷೆ ಇದೆ. ಡೂ ಆಡ ದಾಳಿಯನ್ನು ಎದುರಿಸಬಲ್ಲಂತ ಆಟಗಾರ ಪ್ರಯತ್ನ ನಡೀತಾ ಇದೆ. ಪ್ರಯತ್ನಕ್ಕೆ ಯಾವುದೇ ಫಲ ಸಿಗ್ತಾ ಇಲ್ಲ. ಈ ಬಾರಿ ಬಂದು ಟ್ಯಾಕಲ್ ಆದ್ರೆ ಮಿಸ್ಟೇಕ್ ಆಗ್ತಾ ಇದೆ. ಬಟ್ಟಿ ಅವರ ಹೊಸ ದಾಳಿಗನ್ನ ಬಳಕೆ ಆಗ್ತಾ ಇದೆ. ಭರತ್ ದಾಳಿ ಭಾಗದಲ್ಲಿ ಅದೇ ರೀತಿ ಆತ್ಮೀಯ ಗೆಳೆಯನಾದಂತ ಸಿದ್ದಶ್ರೀ ಮ್ಯಾನೇಜರ್ ಆದಂತ ಸಂಗಮೇಶ್ ಶಿರಮಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸಂಗಮೇಶ್ ಶಿರಮಗೌಡ ಒಂದು ಉತ್ತಮ ಅಂತ ಕಿಕ್ ಮುಖೇನ ರಾಜೋನ ತುಳಸಿಗಿರಿ ತಂಡದ ಗೇಮ್ ಚೇಂಜರ್ ಪ್ರಮುಖ ದಾಳಿಗಾರ ದಾಳಿ ಭಾಗದಲ್ಲಿ ಇದೀಗ ತಾನೇ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಂತ ರಾಜೋನ ಕೋಟ್ಯಾಳ್ ಅವರು ಕಮಿಟಿಯ ಸಹಿತವಾಗಿ 1,001 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಅವ್ರ ಯೂಟ್ಯೂಬ್ ಚಾನೆಲ್ ಹೇಳಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಸೋಣ. ಯೂಟ್ಯೂಬ್ ಚಾನೆಲ್ ಹೆಸರೇನ್ರಿ? ಗಜಮ 4-2 ಲೊಕೇಶನ್ ಬುದ್ಯಾಳ ಸ್ವಚ್ಛ ಭಾರತ ಸಂಚಾಲಕರು. ಗ್ರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಜಾಯಿ ದಾಳಿ ಭಾಗದಲ್ಲಿ ತುಳಸಿಗಿರಿ ತಂಡದ ಪರವಾಗಿ ಎಡಬದಿಯ ದಾಳಿಗಾರ ಒಟ್ಟಿದೆ ವಾದ ಇದೆ. ಇವರಿಗೆ ಟಚ್ ಆಗ್ತಾ ಇದೆ ಜರ್ಸಿ. ಯುವ ನಾಯಕರಾದಂತ ಹನುಮಂತನ ಸೋಣಗಿ ಹಾಗೂ ಪ್ರಶಾಂತ್ ಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸಂದೀಪ್ ಬಿರಾದರ್ ಇವರು ಕೂಡ ಆಗಮಿಸಬೇಕಾಗಿ ವಿನಂತಿ.
ಡೂ ಆರ್ ಡೈ ದಾಳಿ ಭಾಗದಲ್ಲಿ ಲೋಕೇಶ್. ಶರವೇಗದ ದಾಳಿಗಾರ ಬಬಲೇಶ್ವರ್ ತಂಡದ ಈ ಬಾರಿ 4-4 ಸಮಬಲ. ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ ಬಬಲೇಶ್ವರ್ ಮತ್ತು ತುಳಸಿಗೇರಿ ತಂಡದ ಆಟಗಾರರು. ರಾಜುನವರ ಬಲಗೈ ಹೊಂಟನಾದಂತ ಸಚಿನ್ ಹೊಸಮನಿ ಅವರು ಕೂಡ 4-4 ಸಮಬಲ. ದಾಳಿ ಭಾಗದಲ್ಲಿ ಸಿರಿಸೆ ಬಬಲೇಶ್ವರ್ ತಂಡದ ಅನುಭವಿ ಆಟಗಾರ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಹತ್ತಿಯನ್ನ ಕತ್ತಾ ಇದ್ದಾರೆ. ತುಳಸಿಗಿರಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಪರಶುರಾಮನ ದಾಳಿಗೆ ಎಂಟ್ರಿ ಆಗಿರುವಂತಹ ಆಟಗಾರ ಜಾಯ್. ದಾಳಿ ಭಾಗದಲ್ಲಿ ರೈಟ್ ಕಾರ್ನಲ್ಲಿ ಅಜಯ್ ಇದ್ರೆ, ಲೆಫ್ಟ್ ಕಾರ್ನಲ್ಲಿ ಸಿರಿಸೆಯಲ್ಲಿದ್ದಾರೆ. ಈ ಬಾರಿ ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. 5-4 ಪಂದ್ಯ ಇದೆ. ಮತ್ತೊಮ್ಮೆ ಆಕಾಶ್ ದಾಳಿ ಭಾಗದಲ್ಲಿ ತುಳಸಿಗೇರಿ ತಂಡದ ಪರವಾಗಿ ಆಡೈ ದಾಳಿಯಲ್ಲಿ ಬಾರ. ಐದು ಜನ ಆಟಗಾರ ನಡುವೆ ಎತ್ತ ನೀಲಕ್ಕೆ ಇದ್ದ ದಾಳಿಗಾರ ಕಾತ್ ನೋಡ್ಬೇಕಿಲ್ಲಿ. ಸ್ಕಾರ್ಪಿಯನ್ ಕಿಕ್ ಅನ್ನ ಬಳಸ್ತಾ ಇದ್ದಾರೆ. 5-5 ಸಮಬಲ. ಮತ್ತೆ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಆರು 5 ಮಧ್ಯ ಪಂದ್ಯ. ಮತ್ತೊಮ್ಮೆ ಸಿರಿಸೇಲ್ ದಾಳಿ ಭಾಗದಲ್ಲಿ ಅಜಯ್ ಅವರಿಗೆ ಕಿಕ್ ಬರ್ತಾ ಇದೆ. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ಆಟಗಾರ ಎಸ್ ಅನ್ನ ಕಾಣ್ತಾ ಇದೆ. ವಿರಾಮದ ಬಳಿಕ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಸಿರಿಸೇಲ್ ಬಬಲೇಶ್ವರ್ ತಂಡದ ಯುವ ಆಟಗಾರರು ಫೈನಲ್ಗೆ ಲಗ್ಗೆ ಆಡಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಕಂತ ಆಟಗಾರ ಬಹಳ ಒಂದು ತಮ್ಮ ತಂಡವನ್ನ ಫೈನಲ್ಗೆ ಕರೆತಂದಿರುವಂತ ಆಟಗಾರ. 6-6 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಜಾಯಿರ್ ದಾಳಿ ಭಾಗದಲ್ಲಿ 6-6 ಕಾಕ. ಎರಡು ಕಡೆಗೆ ಲೆಫ್ಟ್ ಕಾರ್ನರ್ ದಲ್ಲಿ ಇರತಕ್ಕಂಥ ಆಟಗಾರರು, ಅನುಭವ ಹೊಂದಿರುವಂತಹ ಆಟಗಾರರು. ಈ ಬಾರಿ ಸಂತೋಷನ ಕುಂಬಾರ್ ಅವರು ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಕಮಿಟಿ ಹುಡುಗರು ಅಲ್ಲೇ ಬಂದಾರ. ಈ ಬಾರಿ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಸಿರಿಸೇಲ್ ಅವರ ಮಿಸ್ಟೇಕ್ ಆಗ್ತಾ ಇದೆ. ತಂಡಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಬಂಟಿ ಡೂ ಆರ್ ಡೈ ಮಾಡುತ್ತಿದ್ದೇವೆ. ಬಂಟಿ ಸಿದ್ದೇಶ್ವರಿ ಮ್ಯಾನೇಜರ್ ಆದಂತ ಸಂಗಮೇಶ್ ಶಿರಂಗೌಡ್ ಅವರು ಕೂಡ ಆಗಮಿಸಬೇಕು. ಸಂಗಮೇಶ್ ಶಿರಂಗೌಡ್ ಎಲ್ಲಿದೆ ಅಲ್ಲೇ ಕಳಿಸ್ತೀವಿ. ಮತ್ತು ಹುಡುಗರನ್ನ ಸಂಗಮೇಶ್ ಶಿರಂಗೌಡ್, ಪುಟ್ಟವಣ್ಣ ಚವ್ಹಾಣ್, ಹನುಮಂತನ ಸೊಂಡಗಿ ಔಟ್ ಆದವ್ರು ಕೂಡ್ರಿ. ಮತ್ತೊಮ್ಮೆ ಮಂಜು.
ಸಂದೀಪ್ ಬಿರಾದರ್ ದಯವಿಟ್ಟು ಒಟ್ಟರು ಬೇಗನೆ ಆಗಮಿಸಬೇಕು. ಸೂಪರ್ ಟ್ಯಾಕಲ್ ಮಾಡಿರುವಂತ ಲೋಕೇಶ್ ಅವರು ದಾಳಿ ಬಾಕಿ ಮುಂದೆ ಆಗ್ತಾ ಇದ್ದಾರೆ. 8-8 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಇದೀಗ ತಾನೇ ಸನ್ಮಾನ ಸ್ವೀಕರಿಸಿದಂತ ಸಂತೋಷನ ಕುಂಬಾರ್ ಅವರು 1001 ರೂಪಾಯಿಗಳನ್ನು ಕೊಡ ಮಾಡಿದ್ದಾರೆ. ಆ ಮಾನ್ಯರಿಗೆ ಕಮಿಟಿ ವತಿಯಿಂದ ಇಲ್ಲಿ ಮತ್ತೊಮ್ಮೆ ತುಳಸಿಗಿರಿ ತಂಡದ ಆಟಗಾರ, ಸೈಲೆಂಟ್ ರೈಡರ್ ಅಂತ ಹೇಳ್ಬೋದು, ಬಲಬದಿಯ ದಾಳಿಗಾರ ಹನುಮಂತಮ್ಮ ಪಾಯ್ಗೊಂಡ ಬಾ 1000 ರೂಪಾಯಿ ಹಾಕತ್ತಿ. ಅಲ್ಲಿ ಬರೀ ರೋಡ್ ಮೇಲೆ ತಿರುಗಾಡೋದತ್ಲ. ಹನುಮಂತಮ್ಮ ಪಾಯ್ಗೊಂಡ್ ಮಾಜಿ ಕಬಡ್ಡಿ ಆಟಗಾರ, ಜಲ್ದಿ ಬಾ, ಪಟ್ನ ಗಾಡಿ ಹಚ್ಚಿ 5 ನಿಮಿಷ ಟೈಮ್. 8-8 ಮಧ್ಯ ಪಂದ್ಯ. ಬರ ದಾಳಿ ಭಾಗದಲ್ಲಿ ಎತ್ತರ ನಿಲುವಿನ ನೀಲಕೈದ ದಾಳಿಗಾರ ಸ್ಮೈಲ್ ರೈಡರ್ ವೇಗದ ದಾಳಿಯಲ್ಲಿದೆ. ಕೂಡ ಸ್ಕಿಟ್ ಆಗಿದ್ರಿಂದ ಬೋನಸ್ ಆಗ್ಲಿಲ್ಲ, ಲಿಫ್ಟ್ ಬಂದಿಲ್ಲ. ಅಲ್ಲಿ ಅನುಭವಿ ನಿರ್ಣಾಯಕರಿದ್ದಾರೆ. 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ತುಳಸಿಗಿರಿ ತಂಡದ ಆಟಗಾರ ಎರಡು ಬಾರಿ ವಾಪಸ್ ಬಂದಿರುವಂತ ಭರತ್ ಈ ಬಾರಿ ವಾಪಸ್ ಬರುವಂತಿಲ್ಲ. ಬರಬೇಕಾದ್ರೆ ಅಂಕ ಪಡೆದುಕೊಂಡಲ್ಲೇ ಬರಲೇಬೇಕು. ದಾಳಿ ಇದೆ, ಅಂಕ ಪಡೆಯಲೇಬೇಕಾದ ಒತ್ತಡದಲ್ಲಿ ಜಂಪ್ ಇತ್ತು, ಆದ್ರೂ ಕೂಡ ಚೈನ್ ಜಂಪ್ ಮಾಡೋದ್ರಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ತುಳಸಿಗಿರಿ ಆಟಗಾರರು. ಎಲ್ಲಿ ನೀವು ಹಿಂದೆ ನಿಂತವ್ರೆಲ್ಲ ಸೈಡ್ ಬರ್ರಿ, ಅಲ್ಲಿ ಗ್ಯಾಲರಿ ಕೂತವ್ರಿಗೆ ಕಾಣಿಸ್ತಾ ಇಲ್ಲ. ನೀವೇ ಕಮಿಟಿ ಅವರು ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ ಅಲ್ಲ ಈ ಕಡೆಗೆ. ಸುಮ್ಮನಿಗೆ ಆಟದ ದಾಳಿ ಇದು ಕೂಡ ಇದೆ. ಕಾದ್ ನೋಡ್ಬೇಕು. ಲೋಕೇಶ್ ಅವರು ಮಧ್ಯದಲ್ಲಿದ್ದಾರೆ. ಬಬಲೇಶ್ವರ ತಂಡದ ಡೇಂಜರ್ ಆಟಗಾರ. ಬಬಲೇಶ್ವರ ಅವ್ರು ಎಕ್ಸ್ಟ್ರಾ ಇದ್ದವ್ರು ಸೈಡ್ ಕಳಿಸಿ. 10-9 ಕೊನೆ 5 ನಿಮಿಷ, ಅಂತಿಮ 5 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಹನುಮಂತಮ್ಮ ಪಾಯ್ಗೊಂಡವರು ವೇದಿಕೆಗೆ ಆಗಮಿಸಬೇಕು. ಕಮಿಟಿ ಹೋಗರು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಪಂದ್ಯ ಇದೆ. ಒಮ್ಮೆ 1 ಅಂಕ ಅವ್ರ ಮುಂದೆ ಆಗ್ತಾರೆ, ಒಮ್ಮೆ 1 ಅಂಕ ಇವ್ರ ಮುಂದೆ ಆಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಪರ್ಶೂಟ್ ಮುಖೇನ ವಾಪಸ್ ಆಗಿರುವಂತ ಆಟಗಾರ ಆಲ್ರೌಂಡರ್ ಪ್ರದರ್ಶನವನ್ನ ಫೈನಲ್ ಹಂತದಲ್ಲಿ ಆಲ್ರೌಂಡರ್ ಪ್ರದರ್ಶನವನ್ನ ತೋರ್ಪಡಿಸತಕ್ಕಂಥ ಆಟಗಾರ ಲೋಕೇಶ್ ಅವರಿಗೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಆಗ್ತಾರೆ. 2 ಬಾರಿ ಸೂಪರ್ ಟ್ಯಾಕಲ್ ಮಾಡಿರುವಂತ ಆಟಗಾರ, ಶರವೇಗದ ದಾಳಿಗಾರ. ಪ್ರಯತ್ನ ನಡೀತಾ ಇದೆ. ಕಾದು ನೋಡುವ ನಿರೀಕ್ಷೆಯಲ್ಲಿ. ರೈಟ್ ಕಾರ್ನರ್ನಲ್ಲಿ ತುಳಸಿಗಿರಿ ಪಾಳ್ಯದಲ್ಲಿ ಮಧ್ಯೆ, ಲೆಫ್ಟ್ ಕಾರ್ನರ್ನಲ್ಲಿ ಜಾಹೀರ್ ಇದ್ದಾರೆ. ಕೊನೆ 4 ನಿಮಿಷ. ಇದೀಗ ತಾನೇ ಸನ್ಮಾನ ಸ್ವೀಕರಿಸಿದ ಹನುಮಂತಮ್ಮ ಪಾಯ್ಗೊಂಡವರು ಈ ಕಂತೆ ಸಾರ್ಥವಾಗಿ 2001 ರೂಪಾಯಿಗಳನ್ನು ಕೊಡು ಮಾಡಿದ್ದಾರೆ. ಮತ್ತೊಮ್ಮೆ ಮಂಜು ದಾಳಿ ಇದೆ. ಲೋಕೇಶ್ ಅವರು ಮಧ್ಯದಲ್ಲಿದ್ದಾರೆ. ಮತ್ತೆ ಎರಡು ಅಂಕದ ಮುನ್ನಡೆಯೊಂದಿಗೆ ಬಬಲೇಶ್ವರ. ಸಚಿನ್ ಉಳ್ಳಾಗಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸಚಿನ್ ಉಳ್ಳಾಗಡ್ಡಿ, ಬಜಾಜ್ HDB आया बजाज. लास्ट 3 minutes को ಕೊನೆ 3 ನಿಮಿಷ. ಪಟ್ಟಣ ಪಂಪೆ ಮಾಡಿದ್ರೆ ಪಟ್ಟಣ. ಸಚಿನ್ ಉಳ್ಳಾಗಡ್ಡಿ ಮಾರು ಪಂಪೆ ಮಾಡ. ಓಕೆ. 3 ಬಾರಿ ಸೂಪರ್ ಟ್ಯಾಕಲ್ ಮಾಡಿರುವಂತ ಸೂಪರ್ ಟ್ಯಾಕಲ್ಗಳ ಸರದಾರ ಲೋಕೇಶ್ ಅವರು ಅಂಗಣದ ಬಲಭಾಗದಲ್ಲಿದ್ದಾರೆ. 12-10. ಮತ್ತೊಮ್ಮೆ ಶ್ರೀಶೈಲ್ ದಾಳಿ ಭಾಗದಲ್ಲಿ ಬಾಕ್ಲೈನ್ ಮುಟ್ಟಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಎರಡು ಅಂಕದ ಮುನ್ನಡೆಯೊಂದಿಗೆ ನ್ಯೂ ಬಸ್ ವಿಶ್ವರ್ ಕಬಡ್ಡಿ ತಂಡ ಬಬಲೇಶ್ವರ ಆಟಗಾರರ ಮುನ್ನಡೆಯಲ್ಲಿದ್ದಾರೆ. ಒಂದೇ ಏನಾದ್ರೂ ಮಿಸ್ಟೇಕ್ ಆದ್ರೂ ಕೂಡ 5,000 ಲಾಸ್ ಆಗ್ತದೆ. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ. ಮತ್ತೊಮ್ಮೆ ವೇಗದ ದಾಳಿಗಾರ
ಕಾಪ್ ನೋಡಬೇಕಿಲ್ಲಿ ಶಿವಗಿರಿ ತಂಡದ ಚಾಣಾಕ್ಷ ದಾಳಿಗಾರ. ಪಂದ್ಯ ಅಂತ್ಯಗೊಳ್ತಾ ಇದೆ. ಪಂದ್ಯ ಮುಗಿದ ನಂತರ ಯಾರು ಕೂಡ ಹೋಗಬಾರದು. ಬಹುಮಾನ ವಿತರಣೆ ಆದ್ಮೇಲೆ, ಪಂದ್ಯಾಟದಿಂದ ತೆರಳಿ ಆದ್ಮೇಲೆ ಅಜಯ್ ಆಡೈ ದಾಳಿ ಭಾಗದಲ್ಲಿ ಅಜಯ್ ಮಾಡಿದ್ದಾರೆ. ಧನ್ಯವಾದಗಳು. ಲಾಸ್ಟ್ ಮಿನಿಟ್ 12-11 ಮತ್ತೊಮ್ಮೆ ಅಂಕಣದ ಒಳಭಾಗದಲ್ಲಿ ಸೂಪರ್ ಹೀರೋ ಲೋಕೇಶ್. ನೋಡ್ಬೇಕು ಈ ಬಾರಿ ಯಾರಿಗೆ ಈ ಆದ್ರೆ ಒಂದೇ ದಾಳಿಯಲ್ಲಿ ಕೂಡ ಏನ್ ಬೇಕಾದ ಆಗ್ಬಹುದು. ತಾವೆಲ್ಲರೂ ಕೂಡ ಎಲ್ಲ ಬಹಳ ಸಮಯದಲ್ಲಿ ಕಬಡ್ಡಿಯನ್ನ ನೋಡಿದ್ರಿ. ಒಂದೇ ದಾಳಿಯಲ್ಲಿ ಕೂಡ 5ಕ್ಕಿಂತ ಹೆಚ್ಚು ಅಂಕ ತಂದಂತ ಆಟಗಾರರು ಕೂಡ ಕಬಡ್ಡಿಯಲ್ಲಿ ಇರ್ತಾರೆ, ಅಂಕಣದಲ್ಲಿ ಇದ್ದಾರೆ ಕೂಡ. ಈ ಮ್ಯಾಚ್ ಏನಾದ್ರು ಬಬಲೇಶ್ವರ್ ಗೆದ್ರೆ ಅದು ಎಲ್ಲ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ ಹೇಳಿ ಒಂದ್ ಬಾರಿ? ಲೋಕೇಶ್ ಅವರಿಗೆ ಜರ ಚಪ್ಪಾಳೆ ಬರಲಿ ಆಗ್ತಾರೆ. ಲೋಕೇಶ್ ಅವರಿಗೆ ಅವರು ಹೋಗ್ಬೇಕು.